ನಾನಿವತ್ತು ಬೇಳೆ ಮತ್ತು ಸೊಪ್ಪಿನಿಂದ ಉಪ್ಸಾರು ಮಾಡ್ತಿದ್ದೀನಿ. ಮೊದಲು ಬೇಳೆ ತಗೊಳ್ಳಿ ಅರ್ಧ ಕಪ್ಪು, ನಂತರ ಒಂದು ಟೊಮೊಟೊ, ಬೇಳೆ ಮತ್ತು ಟೊಮೊಟೊ ಎರಡನ್ನು ಒಂದು ಕುಕ್ಕರ್ಗೆ ಹಾಕಿ ಅರ್ಧ ಲೀಟರ್ನಷ್ಟು ನೀರು ಹಾಕಿ ಬೇಯಿಸಿಕೊಳ್ಳಿ. ನಂತರ ಒಂದು ವಿಸಲ್ ಬರೋವರೆಗೂ ಕಾದ ನಂತರ ಮತ್ತೆ ಸೊಪ್ಪನ್ನು ಹಾಕಿಕೊಳ್ಳಿ, ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ಉಪ್ಸಾರು ಖಾರ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಮೊದಲನೇದಾಗಿ ಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಎರಡನ್ನೂ ಹುರಿದುಕೊಳ್ಬೇಕು. ನಂತರ ಬೆಳ್ಳುಳ್ಳಿನ ಆ ಬಿಸಿ ತವದ ಮೇಲೆ ಸ್ವಲ್ಪ ಹಾಕಿ, ಜೀರಿಗೆ ಮತ್ತು ಮೆಣಸು ಎರಡನ್ನೂ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನಂತರ ಒಂದು ಜಾರ್ಗೆ ಇದೆಲ್ಲವನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಈಗ ಈ ಕಡೆ ನಾನು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಈಗ ಖಾರ ರೆಡಿಯಾಗಿದೆ. ಈ ಖಾರನ ತೆಗೆದುಬಿಟ್ಟು ಉಳಿದಿದ್ದ ಇದು ಬೇಯಿಸಿದ ಬೇಳೆ ಮತ್ತು ಒಂದು ಟೊಮೊಟೊ ಹಣ್ಣನ್ನು ತೆಗೆದುಕೊಂಡು ಖಾರ ರುಬ್ಬಿದ ಖಾಲಿ ಇರುವಂತಹ ಜಾರ್ಗೆ ಹಾಕಿ ಮತ್ತೊಂದು ಸಲ ರುಬ್ಕೊಳ್ಳಿ. ಈಗ ಆ ರುಬ್ಬಿದ ಪದಾರ್ಥವನ್ನು ಆ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಸ್ವಲ್ಪ ಹೊತ್ತು ಬೇಯಿಸಿದ ನಂತರ ಈಗ ಉಪ್ಸಾರು ಮುದ್ದೆ ಜೊತೆಗೆ ಸಾಂಬಾರು ರೆಡಿ.